20ನೇ ನಂಬರು ಕಹಳೆ ಸ್ವಾಭಿಮಾನದ ಕಹಳೆ ಓದ್ತಾರೆ. ಬರ್ರಿ ತಾಯಿ, ಅದ್ಯಾಕೆ ಮುನ್ಸ್ಕೊಂಡಿದ್ರ? ಭಾಗ ಕೊಡ್ತೀರಿ ಬರ್ರಿ. ಕಪ್ಪು ಗೊತ್ತಾಯ್ತು ಬರ್ರವ, ಏನ್ ಮುನ್ಸ್ಕೊಂಡಿದ್ರೆ ಹುಡುಗರು ಪುಗಾಡ್ಬೇಡಿ. ಸುಮಕ್ಕನ್ ಗೆಲ್ಲಿಸ್ಕೊಡ್ಬೇಕು, ತಮ್ಮಯ್ಯ ಸುಮಕ್ಕನ್ ಗೆಲ್ಲಿಸ್ಕೊಡ್ಬೇಕು, ಕೈ ಬಿಡ್ಬೇಡಿ. ಹೆಣ್ಣು ಮಗಳಿಗೆ ನೋಡ್ತಾ ಇದ್ದೀರಲ್ಲ ಟಿವಿಲಿ ಏನೇನು ಮಾತುಗಳಾಡ್ತಾವ್ರೆ, ಅಮ್ಮ ಸಿಟ್ಕೊಳ್ತಾ ಇಲ್ಲ. ಕಾನ್ಸಂಟ್ರೇಷನ್ ಸ್ಲೋ ಸ್ಟಡಿ ಹೋಗ್ತಾರೆ. ಕೆಲಸ ಮಾಡೋರು ಯಾವತ್ತು ಮಾತಾಡಲ್ಲ. ಒಳ್ಳೇದಾಗ್ಲಿ, ನಿಮ್ಮ ಆಶೀರ್ವಾದ. ಎಲ್ಲರಿಗೂ ನಡ್ರಿ ಸರ್, ಮುಂದೆ ನಡ್ರಿ. ರಾತ್ರಿ ಫೋನ್ ಮಾಡಿ ಅಂದರು, ಮಾತಾಡ್ಸೋಣ. ಒಳ್ಳೇದು ಒಳ್ಳೇದು ಒಳ್ಳೇದು. ಭಕ್ತಿ ಮುಡಿ ಸರ್. ಕೂತ್ಕೊಂಡು ರಾಜ್ಕುಮಾರ್ ಅವ್ರ ಚಿತ್ರ ನೋಡ್ತಾ ಇದ್ವಿ. ನಾವು ಕನಸು ಮನಸ್ಸಿನಲ್ಲೂ ಯೋಚನೆ ಮಾಡಿರಲಿಲ್ಲ ರಾಜ್ಕುಮಾರ್ ಜೊತೆ ಒಂದು ದಿವಸ ಪಾರ್ಟ್ ಮಾಡ್ತೀವಿ, ರಾಜ್ಕುಮಾರ್ ಅಂತ ಒಬ್ಬ ಮಹಾನ್ ನಟನ ಜೊತೆಯಲ್ಲಿ ಊಟ ಮಾಡ್ತೀವಿ, ಒಬ್ಬ ಮಹಾನ್ ನಟನ ಜೊತೆಯಲ್ಲಿ ಮಲಗ್ತೀವಿ ಅಂತ ನಾವು ಕನಸ್ಕೊಂಡಿರ್ಲಿಲ್ಲ. ಅದಾಯ್ತು. ಅತ್ಯಂತ ಆತ್ಮೀಯ ಗೆಳೆಯ, ಎಷ್ಟೋ ವರ್ಷ ಏನಾದ್ರೂ ಮಾತಾಡಬೇಕು ಅಂತ ಅನ್ನಿಸ್ದಾಗ, ದೊಡ್ಡಣ್ಣ ನಿನ್ನೆ ರಾತ್ರಿ ಯಾರ ಜೊತೆ ನಾನು ಜ್ಞಾಪಿಸ್ಕೊಂಡು ಹೇಳಿದೆ, ಭಾನುಪ್ರಸಾದ್ ಅಂತ ಒಳ್ಳೆ ಹುಡುಗ ಕೇಳ್ತಾ ಇದ್ದ, ನಿಮ್ಗೆ ಇಷ್ಟವಾದ ಅಡುಗೆ ಬಿಸಿಬೇಳೆ ಭಾತ್ ಮಾಡಿಸಿದೀನಿ ದೊಡ್ಡ, ಬನ್ನಿ ಉಪ್ಸಾರು ಮುದ್ದೆ ಸಿಕ್ಕಲ್ಲ, ಬಿಸಿಬೇಳೆ ಭಾತ್ ಮೊಸರನ್ನ ಮಾಡಿಸಿದೀನಿ, ಹೋಗಿ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಅದನ್ನು ಆ ಪುಣ್ಯನೂ ಅನುಭವಿಸಿದೆ. ಶಂಕರ್ನಾಗ್ ಅತ್ಯಂತ ಪ್ರೀತಿ ಮಾಡ್ತಾ ಇದ್ದ, ಶಂಕರ್ನಾಗ್ನು ನೋಡ್ತಾ ಇದ್ದೆ. ಅಂಬರೀಷ್ ಅಂತ ಒಬ್ಬ ಹೃದಯವಂತ, ಅವನ ಬಗ್ಗೆ ಎರಡು ಮಾತು ಹೇಳಲೇಬೇಕು. ಯಾಕೆ ಅಂದರೆ ಯಾವತ್ತು ನಾನು ನಂದು ನನ್ನ ಹೆಂಡತಿ ನನ್ನ ಮಕ್ಕಳು ಅಂತ ಒಳಗಡೆ ಇರೋ ಭೀಮೇಶ್ವರನ ಸಾಕ್ಷಿಯಾಗಿ ಯೋಚನೆ ಮಾಡಿದಂತಹ ಜೀವ ಅಲ್ಲ ಅವನು. ಕೇವಲ ಸ್ನೇಹ 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 ಸ್ನೇಹ, ಮಂಡ್ಯ 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 ಅಂತ ಪ್ರಾಣ ಬಿಟ್ಟವನು. ಅದ್ರ ಬಗ್ಗೆ ನನಗೆ ಗೊತ್ತು. ಯಾಕೆಂದ್ರೆ 25ನೇ ತಾರೀಕು ಕನ್ನಡ ರಾಜ್ಯೋತ್ಸವ ಮಾಡಬೇಕಾಗಿತ್ತು. ಸ್ವಂತ ಬಿಲ್ಡಿಂಗ್ ಆಗಿದ್ದಾರೆ, 4 ಲಕ್ಷ 5 ಲಕ್ಷ ನೀವು ಖರ್ಚು ಮಾಡಬೇಡಿ ಅಂತ ಎಲ್ಲ ನಟರು ಗಲಾಟೆ ಮಾಡಿದ್ದಕ್ಕೆ ಸ್ವಂತ ಬಿಲ್ಡಿಂಗ್ ಆದ್ಮೇಲೆ ಮಾಡಿ. ಅದೇ 4 ವರ್ಷದ ದುಡ್ಡು ಉಳಿದ್ರೆ 20 ಲಕ್ಷ ದುಡ್ಡು ಉಳ್ದಂಗೆ ಆಯ್ತಲ್ಲ, ಏನಾದ್ರೂ ಕೆಲಸ ಮಾಡ್ಬೋದು ಅಂತ. ಅದಕ್ಕೆ ಬಿಲ್ಡಿಂಗ್ ಪೂರ್ತಿ ಆಗಿದೆ ಕಣೋ, ಮಾಡೋಣ ಅಂತ ಹೇಳ್ಬಿಟ್ಟು. ಸುಮಲತಾ ಬೆನ್ನಲ್ಲಿದೆ ಅಂತ ಹೇಳ್ತಾರೆ, ಅದಕ್ಕೆ ಬಗ್ಗೆ ಚುನಾವಣೆ ಬರೀ ಚಿತ್ರತಂಡ ಮಾತ್ರ ಇಲ್ಲ, ನೀವು ಕೇಳ್ತಾ ಇರೋದು ಪ್ರಶ್ನೆನೇ ಸರಿ ಇಲ್ಲ. ಅಖಂಡ ಮಂಡ್ಯ ಜಿಲ್ಲೆಯ ಎಲ್ಲ ಸ್ವಾಭಿಮಾನಿ ಜನನು ಸುಮಕ್ನಿಂದ ಇದ್ದಾರೆ ಅಂತ ಹೇಳ್ಕೊಳಕ್ ನನಗೆ ಹೆಮ್ಮೆ ಅನ್ಸುತ್ತೆ, ಸಂತೋಷ ಅನ್ಸುತ್ತೆ. ಏನ್ ಅನ್ಸುತ್ತೆ ಸರ್ ಈ ಚುನಾವಣೆ? ಸಂತೋಷ ಅನ್ಸುತ್ತೆ. ಚುನಾವಣೆ ಗೆಲ್ತೀವಿ. ಏಕೆಂದ್ರೆ ಯಾವ ದೇವಸ್ಥಾನಕ್ಕೆ ಹೋದ್ರೂ ನಾವು ಕೇಳೋದಿಷ್ಟೇ, ಧರ್ಮಕ್ಕೆ ಜಯವಾಗಲಿ, ಮಾನವ ಧರ್ಮಕ್ಕೆ ಜಯವಾಗಲಿ, ಒಳ್ಳೆಯವರಿಗೆ ನೀನು ಯಶಸ್ಸನ್ನು ಕೊಡೋ ತಂದೆ ಅಂತ ಕೇಳ್ಕೊ.